ಸುಹಾಸ ಶೆಟ್ಟಿ. ಮಂಗಳೂರಿನಲ್ಲಿ ಒಂದು ದುರಂತ ಘಟನೆ ಪುನಃ ನಡೆದಿದೆ. ಇದು 10 ವರ್ಷದಿಂದ ಇದು ನಡೀತಾ ಇರುವಂಥದ್ದಕ್ಕೆ ಏನು ಎಂಡ್ ಯಾವಾಗ ಅನ್ನೋದು ನಮಗೆ ಭಾಳಷ್ಟು ಕಾಡ್ತಾ ಇರುವಂಥದ್ದು. ಸರ್ಕಾರ ಇದನ್ನು ನಿಲ್ಲಿಸ್ಬಿಡಬೇಕು. ಅದರೊಳಗೂ ಸಹ ಈ ಸುಹಾಸ್ ಶೆಟ್ಟಿಯನ್ನು ಮರ್ಡರ್ ಮಾಡಿರ್ತಕ್ಕಂಥದ್ರೊಳಗೆ ಅನುಮಾನ ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ಬರ್ತದೆ. ಅವರ ತಂದೆ ತಾಯಿ ಹೇಳುವಂಥ ಮಾತನ್ನು ಕೇಳಿದಾಗ ಈಗ ಒಂದು 15 ದಿವಸದಿಂದ ನೀನು ಒಬ್ಬನೇ ಓಡಾಡಬೇಕು, ನೀನು ಯಾರ ಜೊತೆ ಓಡಾಡಬಾರ್ದು, ನಿನ್ನ ಕೈನಲ್ಲಿ ಹತಾರು ಏನು ಇರಬಾರ್ದು ಅಂತ ಹೇಳ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನೋ ಒಂದು ಪ್ರಚೋದನೆ ಇದೆ ಅಂತಾಗ್ತದೆ. ಸರ್ಕಾರ ಸೂಕ್ತ ತನಿಖೆಯನ್ನು ಮಾಡಬೇಕು. ಜೊತೆಯಲ್ಲಿ ಭಾಳ ಬಡವರ ಕುಟುಂಬ ಇದು. ಈಗ ಆಧಾರಕ್ಕಿದ್ದಂಥ ಮಗ ಹೊರಟೋಗಿದ್ದಾನೆ. 25 ಲಕ್ಷಗಳ ಒಂದು ಪರಿಹಾರವನ್ನು ಆದಷ್ಟು ಶೀಘ್ರದಲ್ಲಿ ಸರ್ಕಾರ ನೋಡಬೇಕು. ಇಲ್ಲಿ ಜಾತಿ ವ್ಯವಸ್ಥೆ ಯಾವುದೇ ರಾಜಕೀಯ ಮಾಡಬಾರ್ದು. ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಯಾರೇ ಆಗಲಿ ಅವನು ಸತ್ತ ಅಂತಂದರೆ ಅವನ ಒಳ್ಳೆ ಗುಣಗಳನ್ನು ಅಷ್ಟೇ ಹೇಳಬೇಕು ಅನ್ನೋದು ನಮ್ಮ ಭಾರತೀಯರ ಸಂಪ್ರದಾಯ. ಇಲ್ಲಿ ನೋಡಿದ್ರೆ ಅವನಿಗೆ ಯಾವುದೇ ಇಲ್ಲದೇ ಇದ್ದಂತಹ ರೌಡಿ ಶೀಟರ್ ಅನ್ನುವಂಥ ಪಟ್ಟ ಕಟ್ಟಿರುವಂಥದ್ದು ಇದು ಬಹಳಷ್ಟು ಆಘಾತಕಾರಿ ವಿಚಾರ. ಹಾಗಾಗಿ ಈ ಪೊಲೀಸ್ನವರ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದಕ್ಕೆ ಬೇರೆ ವ್ಯವಸ್ಥೆಯಿಂದ ನ್ಯಾಯಾಂಗ ತನಿಖೆ ಆಗಲಿ ಅಥವಾ NIA ಆಗಲಿ ಒಂದು ತನಿಖೆಯನ್ನು ಮಾಡಿ ಒಂದು ಮುಂದಕ್ಕೆ ಈ ಥರದ್ದು ಮುಂದುವರಿದೆ ಅಥವಾ ಮುಂದೆ ಮುಸ್ಲಿಮ್ ಆಗೋದು, ಮುಸ್ಲಿಮ್ ಆದಮೇಲೆ ಹಿಂದೂ ಆಗೋದು, ಹಿಂದೂ ಆದಮೇಲೆ ಮುಸ್ಲಿಮ್, ಇದೇ ಕಂಟಿನ್ಯೂ ಆಗ್ತಾ ಹೋದರೆ ಎರಡೂ ಕಡೆಯೂ ಸಹ ದುರಂತವೇ, ಅಶಾಂತಿ ಆಗಿಬಿಡ್ತದೆ. ಅದನ್ನು ನಿಲ್ಲಿಸಲಿಕ್ಕೆ ಸರ್ಕಾರ ಅದಕ್ಕೆ ಮನಗಾಣಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ. ತಿಂಡಿ ಗಿಂಡಿ ತಾಲ್ಪುಡಿ ಕತ್ತಲೆಗೆ ಹೋಟೆಲ್ ಗಂಜಿ ಮಲ್ಪೈತೆ ಹೋಟೆಲ್ ಸಾಂಬಾರು ಕರ್ಕೊಂಡು ಒರಿ ಎತ್ತರು ಎಂಕುಲ ಮೂಲೆ ಎತ್ತ ಮದ್ಮೇಲೆ ಎತ್ತ ಇಲ್ಲ ನೀವು ಮಲ್ಪ ಮದ್ಮೆ ಮಲ್ಪ ಇಲ್ಲ ಅದು ಇಲ್ಲಿ ಸರಿ ಇದೆ ಇಲ್ಲಿ ಸರಿ ಇದೆ ಇಲ್ಲಿ ಸ್ವಲ್ಪ ಜಾಗ ಸ್ವಲ್ಪ ಕನ್ನಡ ಬರಾತ್ರಿ ಇಲ್ಲಿ ಕಟ್ಟದ ಮದ್ಮೆ ಮಲ್ಪ ನಾಯನೇ ಪಲ್ಲಿ ಕಂಡದು ಇಲ್ಲಿ ಕಟ್ಟದಾಗ ಮದ್ಮೆ ರೌಡಿ ಶೀಟರ್ ನಗಲಂಡ ಮಲ ಮಲ್ಲ ಹಪ್ತ ವಸೂಲಿ ಬಾಯಿನಿ ಒಂಜಿ ಆಧಾರ ಸ್ತಂಭ ಅದಿತ್ತು ಇದು ಒಳ್ಳೆ ಇದೆ ಬಲ ಮರ ಬರ್ತೀನಿ ಮೂಲೆ ಮಲ್ತೊಂದು ಬಜ್ಜೆಗೆ ಜಾಪನ ಹಂಗೆ ತೂನ ಬಲವನ್ನಾಗ ಆಯ್ಕೇನೇ ಇದೆ ಹಿಂದೂ ಜನ ಒಳ್ಳೆಯದು ಬ್ಯಾರ್ಲ ಒಳ್ಳೆ ಸಮಾನ ಜನ ದುಡ್ಡು ಉಂಡತ್ತ ಕಾಸು ಕೊಡ್ತಾರೆ ಮಾಡ್ಬೇಕು ಒತ್ತಾಯ ಮಲ್ಪ ಸರ್ಕಾರಕ್ಕೆ ಒಂಜಿ ಪ್ರೆಷರ್ ಪಾಡ್ಗ ಅಂಡಲ್ಲ ಅವದಲ್ಲ ಇರ್ನ ಮಗ ಬತ್ಲೆಕ್ಕ ಹಾಪುಜಿ ಅಂಡ ಒಂಜಿ